ಮೈಸೂರಲ್ಲಿ ಮೈತ್ರಿ ನಾಯಕರು ಅಬ್ಬರಿಸ್ತಾ ಇದ್ದಾರೆ. ಕಾಂಗ್ರೆಸ್ ತತ್ತರಿಸದಂತೆ ಕಾಣ್ತಾ ಇದೆ. ಕಾರಣ ಇಷ್ಟೇ, ಬಿಜೆಪಿಗೆ ಪ್ರಬಲ ಅಭ್ಯರ್ಥಿ ಯದುವೀರ್ ಒಡೆಯರ್ ಬಿಜೆಪಿ ಅಭ್ಯರ್ಥಿ. JDS ಬಿಜೆಪಿ ನಾಯಕರು ಅಣ್ಣ ತಮ್ಮನಿಗಿಂತ ಹೆಚ್ಚಾಗಿ ಹೆಗಲ ಮೇಲೆ ಕೈ ಹಾಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. GT ದೇವೇಗೌಡರ ಸಾರಥ್ಯದಲ್ಲಿ JDS ಬಿಜೆಪಿ ನಾಯಕರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಬಿಜೆಪಿಯ ಭದ್ರಕೋಟೆಯಾಗಿ ಕಳೆದ 6-7 ಚುನಾವಣೆ ಗಮನಿಸಿದಾಗ ವಿಜಯಶಂಕರ್ ಅವರು 2 ಬಾರಿ, ಪ್ರತಾಪ್ ಸಿಂಹ 2 ಬಾರಿ ಇಲ್ಲಿ ಬಿಜೆಪಿಗೆ ನೆಲೆಯನ್ನು ಕಂಡುಕೊಂಡಿದ್ದಾರೆ. ಸೊ ಹೀಗಾಗಿ ಬಿಜೆಪಿ ಅತಿ ಹೆಚ್ಚು ಬಾರಿ ಗೆದ್ದಂಥ ಕ್ಷೇತ್ರ ಕೂಡ ಹೌದು ಕಳೆದ 30 ವರ್ಷಗಳಲ್ಲಿ ಈ ಕ್ಷೇತ್ರ. ಸೊ ಇದೀಗ JDS ಬಿಜೆಪಿ ಮೈತ್ರಿ ಯದುವೀರ್ಗೆ ಬಲ ನೀಡಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ವಿಚಾರ ಆಯ್ಕೆಯಲ್ಲಿ ಎಡವಿದ್ದಾರೆ, ಪ್ರಬಲ ಅಭ್ಯರ್ಥಿಯಲ್ಲ ಅನ್ನೋ ಚರ್ಚೆಗಳು ನಡುವೆ ಕಾಂಗ್ರೆಸ್ ನಾಯಕರಿಗೇನು ಅಂತಂದರೆ, ನಾವು ಯಾರನ್ನ ಕಟ್ಕೊಂಡು ಫೈಟ್ ಮಾಡ್ತಿದ್ವಿ, ಸಾಧ್ಯನಾ, ನಾವು ಗೆಲ್ತೀವ ಅನ್ನೋ ಪ್ರಶ್ನೆಗಳು. ನಿಮ್ಗೆ ಗೊತ್ತಿರಲಿ, BJP ಮೇಲೆ ಮುನಿಸಿಕೊಂಡಂಥ ವಿಶ್ವನಾಥ್ ಸಹ BJP ಅಭ್ಯರ್ಥಿ ಯದುವೀರ್ ಪರ ಪ್ರಚಾರ ಮಾಡ್ತಾ ಇದ್ದಾರೆ. ಸ್ವತಃ ವಿಜೇಂದ್ರ ಅವ್ರ ಮನೆಗೆ ಹೋಗಿದ್ರು, ವಿಜೇಂದ್ರ ವಿರುದ್ಧ ಬಾಯಿ ಬಂದು ವಿಶ್ವನಾಥ್ ಮಾತಾಡಿದರು. ಬಟ್ BJP JDS ಮೈತ್ರಿ ಹಾಲು ಜೇನಿನಂತೆ ಒಂದಾಗಿ ಚುನಾವಣೆಯನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ ಘಟಾನುಘಟಿಗಳಿದ್ದಾರೆ. ಪಿರಿಯಾಪಟ್ಟಣದಲ್ಲಿ ವೆಂಕಟೇಶ್ ಮಂತ್ರಿ, ಜೊತೆಗೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ಮತ್ತು ಮಡಿಕೇರಿಯಲ್ಲಿ ಕಾಂಗ್ರೆಸ್ MLAಗಳಿದ್ದಾರೆ. ತನ್ವೀರ್ ಸೇಠ್ ನರಸಿಂಹರಾಜ MLA, ಚಾಮರಾಜದಲ್ಲಿ ಹರೀಶ್ MLA ಇದ್ದಾರೆ. ಸೊ ಇಷ್ಟೆಲ್ಲ MLAಗಳಿದ್ದರೂ ಸಹ ಹಂಗಂತ ಅಟ್ ದಿ ಸೇಮ್ ಟೈಮ್ ಅಲ್ಲಿ ಚಾಮುಂಡೇಶ್ವರಿಯಲ್ಲಿ GT ದೇವೇಗೌಡರು, ಅನೂರಲ್ಲಿ ಹರೀಶು, ಜೊತೆಗೆ ಕೃಷ್ಣರಾಜದಲ್ಲಿ ಶ್ರೀವತ್ಸ, ಅಲ್ಲೂ ಕೂಡ MLAಗಳಿದ್ದಾರೆ. BJP JDS ಸೇರಿ ಅವರು 3 ಜನ MLAಗಳಿದ್ದಾರೆ, 5 ಜನ ಕಾಂಗ್ರೆಸ್ MLAಗಳಿದ್ದಾರೆ. ಸಿದ್ದರಾಮಯ್ಯ ಪ್ರತಿಷ್ಠೆ, ನಾವು ವರುಣ ಚಾಮರಾಜನಗರ ಸೇರಿದೆ, ಮೈಸೂರು ನನಗೂ ಸಂಬಂಧ ಇಲ್ಲ ಅನ್ನಂಗೆಲ್ಲ. ಮೈಸೂರಿನ ಗೆಲುವು ಸೋಲು, ಚಾಮರಾಜನಗರದ ಗೆಲುವು ಸೋಲು ಸಿದ್ದರಾಮಯ್ಯ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಚಾಮರಾಜನಗರಕ್ಕಿಂತ ಹೆಚ್ಚಾಗಿ ಮೈಸೂರಿನ ಗೆಲುವು ಸೋಲು ಸಿದ್ದರಾಮಯ್ಯಗೆ ವೈಯಕ್ತಿಕವಾಗಿ ರಾಜಕೀಯವಾಗಿ ಇಂಪ್ಯಾಕ್ಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಸುಳ್ಳೇನಿಲ್ಲ, ಸತ್ಯನೇ. ಯಾಕೆಂದರೆ ಮೈಸೂರು ಸಿದ್ದರಾಮಯ್ಯ ಅವ್ರ ಜಿಲ್ಲೆ, ಮೈಸೂರನ್ನೇ ಗೆಲ್ಲಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ವಲ್ಲ ಸಿದ್ದರಾಮಯ್ಯನವರೇನೋ ಪ್ರಶ್ನೆಗಳು ಬರುತ್ತೆ, ಟೀಕೆಗೆ ಗುರಿ ಆಗಬೇಕಾಗತ್ತೆ. ಹೀಗಾಗಿ ಮೈಸೂರು ಕೂಡ ಪ್ರತಿಷ್ಠೆ. ಬಟ್ ಮೈತ್ರಿ ಪಕ್ಷದಲ್ಲಿ ಅಬ್ಬರ ಆರ್ಭಟ ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಆ ಥರದ ಅಬ್ಬರ ಆರ್ಭಟ ಕಾಣ್ತಾ ಇಲ್ಲ. ಮೈತ್ರಿ ಅಬ್ಬರ, ಕಾಂಗ್ರೆಸ್ ತತ್ತರ ಅನ್ನೋ ಲೆಕ್ಕಾಚಾರಗಳಿದೆ. ತಾವೇನು ಹೇಳ್ತೀರಿ? ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದು ಯಾರು? BJPಯ ಯದುವೀರ್ ಅವರ, ಕಾಂಗ್ರೆಸ್ನ ಲಕ್ಷ್ಮಣ್ ಅವರ? ಜೊತೆಗೆ ಅಭ್ಯರ್ಥಿ ಆಯ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಯ್ಕೆ ಆಗೋಗಿದೆ, ನಾಮಿನೇಷನ್ ಏನು ವೋಟಿಂಗ್ ಇದೆ ಕೆಲವೇ ದಿನ. ಸೊ ಈ ಸನ್ನಿವೇಶ ಹೇಗಿದೆ? ಕಾಂಗ್ರೆಸ್ಗೆ ಪೂರಕ ವಾತಾವರಣ ಇದೆಯಾ ಅಥವಾ BJP JDSಗೆ ಪೂರಕ ವಾತಾವರಣ ಇದೆಯಾ? ಗೆಲ್ಲೋದಾದರೆ ಯಾರು ಗೆಲ್ತಾರೆ, ಎಷ್ಟು ಅಂತರದಲ್ಲಿ ಗೆಲ್ತಾರೆ? ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ. ಹಾಗೆ ಯಾರಾಗಬೇಕು ಪ್ರಧಾನಿ? ನರೇಂದ್ರ ಮೋದಿಯವರ, ರಾಹುಲ್ ಗಾಂಧಿಯವರ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.